ಹಾಯ್ ಹೆಲೋ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಲ್ವಾ? ನಾವು ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಲಾಗ್ ಶುರು ಮಾಡೋದಕ್ಕೆ ಮುಂಚೆ ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಸಿಗುತ್ತೆ. ನಮ್ಮ ಮನೇಲಿ ಹೆಚ್ಚಾಗಿ ಬೆಳಗಿನ ತಿಂಡಿಗೆ ಇಡ್ಲಿ, ದೋಸೆ, ಪುಲಾವ್, ಚಪಾತಿ ಹಾಗೆ ಅವಲಕ್ಕಿ ಇದೇ ರಿಪೀಟ್ ಆಗ್ತಾ ಇರುತ್ತೆ. ಯಾಕೆಂದರೆ ಇವಾಗ ನಾನು ಆದಿ ಓಟ್ಸ್ ತಿನ್ನೋದ್ರಿಂದ ಅತ್ತೆ ಮತ್ತು ಆದ್ವಿಕ್ ಇಬ್ಬರೇ ಬೆಳಿಗ್ಗೆ ತಿಂಡಿ ತಿನ್ನೋದು. ಸೊ ಹಾಗಾಗಿ ಅವನಿಗೆ ಜಾಸ್ತಿ ದೋಸೆ ಮತ್ತು ಇಡ್ಲಿನ ಕೊಡೋದಕ್ಕೆ ಟ್ರೈ ಮಾಡ್ತೇವೆ. ಮತ್ತು ಪುಲಾವ್ ಕೂಡ ತಿಂತಾನೆ. ಇಡ್ಲಿ ಅಂದರೆ ಅಷ್ಟಕ್ಕಷ್ಟೇ ಅವನಿಗೆ ತಿಂದು ಇವಾಗ ಬೋರ್ ಆಗ್ತಿದೆ ಅಂತೆ. ಸೊ ಹಾಗಾಗಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡು ರವೆ ಇಡ್ಲಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಬೇಗ ಕೂಡ ಆಗುತ್ತೆ. ಸೊ ನೋಡೋಣ ಅವ್ನು ಟೇಸ್ಟ್ ಮಾಡ್ತಾನೆ ಇಲ್ವಾ ಅನ್ನೋದು ನನಗೆ ಸ್ವಲ್ಪ ಡೌಟ್ ಇದೆ. ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಅವನಿಗೆ ಯಾವಾಗಲೂ ಅಷ್ಟೇ ಏನಾದರೂ ಹೊಸದಾಗಿ ಏನಾದರೂ ಕೊಟ್ಟಾಗ ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ. ಸೊ ಬಟ್ ಅದನ್ನೇ ರಿಪೀಟ್ ಮಾಡಿದವಾಗ ಅವನಿಗೆ ಬೋರ್ ಅಂತ ಅನಿಸ್ಬಿಡುತ್ತೆ. ಇಲ್ಲಿ ನಾನು ಬಾಣಲಿ ಬಿಸಿ ಆದ ನಂತರ 1 ಟೇಬಲ್ ಸ್ಪೂನ್ ಆಗುವಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಆನಂತರ ಅರ್ಧ ಚಮಚ ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಸಿಡಿದ ನಂತರ ಅದಕ್ಕೆ 1 ಚಮಚದಷ್ಟು ಉದ್ದಿನಬೇಳೆ ಹಾಕಿದ್ದೀನಿ. ಮತ್ತು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕಿ ಜಸ್ಟ್ ಒಂದು ಸ್ವಲ್ಪ ಬಣ್ಣ ಬದಲಾಗುವಷ್ಟು ಹುರ್ಕೊಂಡು 8 ರಿಂದ 10 ಕರಿಬೇವಿನ ಹೆಸಳನ್ನು ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆನಂತರ 1 ಕ್ಯಾರೆಟನ್ನು ತುರಿದು ಹಾಕೊಳ್ತಾ ಇದ್ದೀನಿ. ಕ್ಯಾರೆಟ್ ಹಾಕಿದ ನಂತರ ಚೆನ್ನಾಗಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಫ್ರೈ ಮಾಡಿಕೊಂಡೆ. ಹಸಿ ವಾಸನೆ ಎಲ್ಲ ಹೋದ ನಂತರ ನಾನು 2 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ನಾವು 3 ರಿಂದ 4 ಜನಕ್ಕಾಗುವಷ್ಟು ತಿಂಡಿ ಮಾಡ್ಕೊಳ್ತಾ ಇದ್ದೀನಿ. ನಾನು 2 ಕಪ್ ಆಗುವಷ್ಟು ರವೆಯನ್ನು ಹಾಕ್ಕೊಂಡೆ. ರವೆ ಹಾಕಿದ ನಂತರ ಒಂದು ಸ್ವಲ್ಪ ಹುರಿದ್ಕೊಂಡ್ರೆ ಸಾಕಾಗುತ್ತೆ. ತುಂಬ ಬಣ್ಣ ಬದಲಾಗುವಷ್ಟು ಹುರಿದ್ಕೊಳ್ತಾ ಇಲ್ಲ ನಾನು. ಲೈಟಾಗಿ ಒಂದು ಅರೋಮಾ ಬರೋವರೆಗೂ ಹುರಿದ್ಕೊಂಡು ಆನಂತರ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಹುರಿದ್ಕೊಳ್ತಾ ಇದ್ದೀನಿ. ಹಾಗೆ ನೀವು ನನ್ನ ಲಾಸ್ಟ್ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದ್ನಲ್ಲ, ಆ ವಿಡಿಯೋದಲ್ಲಿ ಕಮೆಂಟ್ ಹಾಕಿದ್ರಿ ಕಿಡ್ಸ್ ಕೇರ್ ಅಂತ ನಾನು ಹೇಳಿದ್ದೆ. ಸಾರಿ, ಅದು ಚೈಲ್ಡ್ ಕೇರ್. ನೀವೇ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರಿ ಕಿಡ್ಸ್ ಕೇರಾ ಚೈಲ್ಡ್ ಕೇರಾ ಅಂತ. ಚೈಲ್ಡ್ ಕೇರ್. ನಾನು ಮೊನ್ನೆ ಹಾಗೆ ಆನ್ ದ ವೇ ಹೋಗುವಾಗಲೂ ನೋಡಿದೆ, ಹೆಸರು ಚೈಲ್ಡ್ ಕೇರ್ ಅಂತ ಇತ್ತು. ನಾನು ಮಿಸ್ ಆಗಿ ಕಿಡ್ಸ್ ಕೇರ್ ಅಂತ ಹೇಳಿದ್ದೀನಿ, ಆಯಿತಾ? ಸೊ ಆ ಕಡೆ ಶಾಪಿಗೆ ಏನಾದರೂ ಹೋದರೆ ಚೈಲ್ಡ್ ಕೇರ್ ಅಂತ ನೋಡ್ಕೊಳ್ಳಿ ಹೆಸರು. ಅಲ್ಲಿ ಒಂದೇ ಶಾಪ್ ಇರೋದು, ನಿಮ್ಗೆ ಗೊತ್ತಾಗುತ್ತೆ ಹೋದ ತಕ್ಷಣ. ರವೆಯನ್ನು ಹುರ್ದ್ಕೊಂಡ ನಂತರ ಸ್ಟವ್ ಆಫ್ ಮಾಡಿಬಿಟ್ಟು ನಾನು ಅದನ್ನು ಆರ್ಲಿಕ್ಕಂತ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹೇಗೂ ಬಿಸಿ ಇದೆ, ಅದು ತಣ್ಣಗಾಗೋ ತನಕ ಟೈಮ್ ಇರುತ್ತೆ. ಅಷ್ಟರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಮಿಕ್ಸಿ ಜಾರಲ್ಲಿ ನಾನು 1 ಈರುಳ್ಳಿಯನ್ನು ಈ ಥರ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೊಮೆಟೊವನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿ ತುಂಬ ಖಾರ ಏನು ಮಾಡ್ತಾ ಇಲ್ಲ ನಾನು. ಲೈಟಾಗಿ ಒಣಮೆಣಸಿನ್ಕಾಯಿ ಹಾಕಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಖಾರ ಆದರೆ ನಮಗೆ ಬೆಳಿಗ್ಗೆನೇ ತುಂಬ ಖಾರ ತಿನ್ನಲಿಕ್ಕೂ ಇಷ್ಟ ಆಗೋದಿಲ್ಲ. ಹಾಗೆ ಆದ್ವಿಕ್ಕೂ ಅಷ್ಟೇನು ಇಷ್ಟ ಆಗೋದಿಲ್ಲ. ಚಿಕ್ಕ ಮಕ್ಕಳಿದ್ರೆ ಅವರಿಗೆ ಖಾರ ಕಡಿಮೆ ಬೇಕಾಗುತ್ತಲ್ವ. ಸೊ ಹಾಗಾಗಿ ನಾನು ಖಾರ ಜಾಸ್ತಿ ಹಾಕ್ಕೊಳ್ತಾ ಇಲ್ಲ. 2 ಟೊಮ್ಯಾಟೊವನ್ನು ಕಟ್ ಮಾಡಿ ಹಾಕಿದ್ದೇನೆ. ಇದಕ್ಕೆ ಒಂದು 3 ಹುರಿದಿಟ್ಕೊಂಡಿರುವಂಥ ಬ್ಯಾಡಗಿ ಮೆಣಸಿನ್ಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಹುರಿದಿಟ್ಕೊಂಡಿರುವ ಕೊತ್ತಂಬರಿ ಬೀಜವನ್ನು ಹಾಕಿ ನೀರನ್ನು ಸೇರಿಸದೆ ರುಬ್ಬಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಪಾತ್ರೆಯಲ್ಲಿ ಬಿಸಿಯಾದ ನಂತರ ಅದಕ್ಕೆ 1 ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಬಿಸಿಯಾದ ನಂತರ ಅರ್ಧ ಚಮಚ ಆಗುವಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಸಿಡಿದ ನಂತರ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಹೆಸಳನ್ನು ಹಾಕ್ಕೊಂಡೆ. ಆನಂತರ ಅದಕ್ಕೆ ಒಂದು 2 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕ್ಕೊಂಡೆ. ಯಾಕೆಂದರೆ ನಾವು ತೊಗೊಂಡಿರೋದು ಬ್ಯಾಡಗಿ ಮೆಣಸಿನ್ಕಾಯಿ, ಅದರಲ್ಲಿ ಖಾರ ಏನೂ ಜಾಸ್ತಿ ಆಗಿರೋದಿಲ್ಲ. ನೆಕ್ಸ್ಟ್ ಆಲ್ರೆಡಿ ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಇರುತ್ತಲ್ಲ, ಸೊ ಅದನ್ನು ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಪೇಸ್ಟ್ ನಾನು ರುಬ್ಬುವಾಗ ನೀರೇನು ಮಿಕ್ಸ್ ಮಾಡಲಿಲ್ಲ, ಹಾಗೆ ಡೈರೆಕ್ಟಾಗಿ ರುಬ್ಬಿ ಈ ಥರ ಪೇಸ್ಟ್ ಬಂದಿದೆ ನೋಡಿ. ಹಾಗೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಿಕ್ಸಿ ಜಾರ್ಗೆ ಅಂಟ್ಕೊಂಡಿರುತ್ತಲ್ಲ, ಅದಕ್ಕೆ ಮಾತ್ರ ಒಂದು ಚೂರು ನೀರು ಹಾಕಿದ್ದೀನಿ. ಯಾಕೆಂದರೆ ನೀರು ಜಾಸ್ತಿ ಆದರೆ ಚೆನ್ನಾಗಿರೋದಿಲ್ಲ, ಚಟ್ನಿ ರೀತಿ ಮಾಡೋದಲ್ವ. ಸೊ ಇದೆಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಒಂದು ಅರ್ಧ ಚಮಚ ಉಪ್ಪು ಸಾಕಾಗುತ್ತೆ. ಸೊ ಅದನ್ನು ಹಾಕ್ಕೊಂಡು ಒಂದು 4 ರಿಂದ 5 ನಿಮಿಷಗಳ ಕಾಲ ಫ್ರೈ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅಂದರೆ ಈ ಟೊಮ್ಯಾಟೊ ಈರುಳ್ಳಿ ಪೇಸ್ಟ್ ತುಂಬ ಹಸಿ ಇರೋದನ್ನೇ ನಾವು ಹಾಕಿರೋದಲ್ವ, ಅದೊಂಥರ ಹಸಿ ಸ್ಮೆಲ್ ಇರುತ್ತೆ. ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಚಟ್ನಿ ಇರುತ್ತಲ್ಲ ತಳ ಬಿಟ್ಕೊಳ್ಳೋ ಥರ ಬರಬೇಕು, ಆ ರೀತಿ ಫ್ರೈ ಮಾಡ್ಕೊಳ್ಬೇಕು ಅಷ್ಟು ಹೊತ್ತು. ಸೊ ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ ಈ ಥರ ಚಟ್ನಿ ಮಾಡೋದಕ್ಕೆ. ಈಸಿ ಕೂಡ ಹೌದಲ್ವ. ಸೊ ಹಾಗಾಗಿ ಮತ್ತೆ ನಾನು ಇದೇ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿರೋದು. ಮತ್ತು ಬೇರೆ ಏನಾದರೂ ಸಾಂಬಾರು ರೀತಿ ಏನಾದರೂ ಮಾಡ್ಕೊಳಕ್ಕೆ ಹೋದರೆ ತುಂಬ ಟೈಮ್ ಬೇಕಾಗುತ್ತೆ. ಬೆಳಿಗ್ಗೆ ಗಡಿಬಿಡಿಯಲ್ಲಿ ನಮಗಷ್ಟು ಪೇಷನ್ಸ್ ಕೂಡ ಇರೋದಿಲ್ಲ, ಟೈಮ್ ಕೂಡ ಇರೋದಿಲ್ಲ. ಹಾಗಾಗಿ ಸೊ ಇನ್ನೇನು ಚಟ್ನಿ ರೆಡಿ ಆಯಿತು.
ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ತೀನಿ. ನೆಕ್ಸ್ಟ್ ನಾವು ಇಡ್ಲಿಗೆ ಬ್ಯಾಟರ್ ರೆಡಿ ಮಾಡ್ಕೊಳ್ಬೇಕು. ಆಲ್ರೆಡಿ ಎಲ್ಲ ಹುರಿದಿಟ್ಕೊಂಡಿದ್ದೀನಲ್ಲ, ಅದಕ್ಕೆ ಸ್ವಲ್ಪ ಮೊಸರನ್ನ ಹಾಕ್ಕೊಂಡು ಇಡ್ಲಿ ಅದಕ್ಕೆ ಯಾವ ರೀತಿ ಆಗಬೇಕು ಆ ರೀತಿಯಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು ಅರ್ಧ ಚಮಚ ಉಪ್ಪನ್ನು ಹಾಕಿದ್ದೀನಿ. ಉಪ್ಪು ಯಾವಾಗಲೂ ಕಡಿಮೆನೇ ಹಾಕ್ಕೊಳ್ಳೋದು ನಾನು, ಲಾಸ್ಟಲ್ಲಿ ಬೇಕಾದರೆ ಮತ್ತೆ ಹಾಕ್ಕೊಳ್ಬೋದಲ್ವ ಅಂತ. ಸೊ ನೆಕ್ಸ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ನಾನು 2 ಕಪ್ ಆಗುವಷ್ಟು ರವೆಯನ್ನು ತೊಗೊಂಡಿದ್ದೀನಲ್ಲ, ಅದಕ್ಕೆ ನಾನು 1.5 ಕಪ್ ಆಗುವಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹುಳಿ ಮೊಸರಾಗಿರಬಾರ್ದು. ಹುಳಿ ಮೊಸರಾದರೆ ಮತ್ತೆ ಇಡ್ಲಿ ಹುಳಿ ಸ್ಮೆಲ್ ಬರುತ್ತೆ, ಒಂಥರ ಹುಳಿ ಹುಳಿ ಥರ ಅಂತ ಅನಿಸುತ್ತೆ. ಸ್ವಲ್ಪ ಗಟ್ಟಿಯಾಗಿ ಸಿಹಿ ಮೊಸರು ಇರುತ್ತಲ್ಲ, ಫ್ರೆಶ್ ಆಗಿರುವಂಥ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷಗಳ ಕಾಲ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ. ರವೆ ಇಡ್ಲಿ ನನಗೆ ಮೊದಲಿಂದನೂ ತುಂಬ ಇಷ್ಟ, ಬಟ್ ಹೋಟೆಲ್ಗೆ ಹೋದವಾಗ ತಿನ್ನೋದು ಜಾಸ್ತಿ. ಅದು ಬಿಟ್ಟರೆ ಮನೇಲಿ ಮಾಡೋದಂತೂ ತುಂಬ ಅಂದರೆ ತುಂಬಾ ಕಡಿಮೆ. ಯಾವಾಗಲೂ ಉದ್ದಿನ ಇಡ್ಲಿಗೆ ಹಿಂದಿನ ದಿವಸವೇ ಹಿಟ್ಟನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡು ಅದೇ ಒಂಥರ ಅಭ್ಯಾಸ ಆಗಿಬಿಟ್ಟಿದೆ, ಬೆಳಿಗ್ಗೆ ಕೆಲಸ ಸುಲಭ ಆಗುತ್ತಂತ. ರವೆ ಇಡ್ಲಿ ಕೂಡ ಅಷ್ಟೇ ತುಂಬಾ ಈಸಿ. ಹಿಂದಿನ ದಿವಸ ಏನು ಕೆಲಸನೇ ಮಾಡೋದು ಬೇಡ, ಡೈರೆಕ್ಟಾಗಿ ಬೆಳಿಗ್ಗೆ ಎದ್ದು ಈ ಥರ ಒಂದು 20 ಮಿನಿಟ್ಸ್ನಲ್ಲೆಲ್ಲ ಇಡ್ಲಿ ಮತ್ತು ಚಟ್ನಿ ಎರಡೂ ರೆಡಿ ಮಾಡ್ಕೊಳ್ಬೋದು. ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಸೈಡಲ್ಲಿ ಇಟ್ಕೊಳ್ಳೋದು. ಆಮೇಲೆ ಒಂದು 10 ನಿಮಿಷಗಳ ಕಾಲ ಬೇಯಲಿಕ್ಕೆ ಟೈಮ್ ಬೇಕಾಗುತ್ತೆ, 20 ನಿಮಿಷ ಅಲ್ಲಿಗೆ. ಅದೇ 20 ನಿಮಿಷ ಟೈಮಲ್ಲಿ ಸೈಡಲ್ಲಿ ಈ ಚಟ್ನಿ ಕೂಡ ಆಗೋಗುತ್ತೆ. ಸೊ ಹಾಗಾಗಿ ಬೇಗ ರೆಡಿ ಮಾಡ್ಕೊಳ್ಬೋದು. ಇಲ್ಲಿ ನಾನೊಂದು 10 to 15 ಮಿನಿಟ್ಸ್ ಆದ ನಂತರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹದ ನೋಡ್ಕೊಳ್ಬೇಕು. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡು ಆಮೇಲೆ ನೀರಾಗಿ ಹೋದರೆ ಪುನಃ ಮತ್ತೆ ನಾವು ರವೆನೆಲ್ಲ ಹುರಿದು ಹಾಕಬೇಕಾಗತ್ತೆ, ಡಬಲ್ ಕೆಲಸ ಆಗುತ್ತೆ. ಸೊ ಹಾಗಾಗಿ ನಾನು ಒಂದು ಸ್ವಲ್ಪ ನೀರನ್ನು ಸೇರಿಸಿ ಇಡ್ಲಿ ಹದಕ್ಕೆ ಯಾವ ರೀತಿ ಆಗಬೇಕು ಆ ಥರ ಕನ್ಸಿಸ್ಟೆನ್ಸಿ ಬರೋ ತನಕ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ, ಅದರಲ್ಲೇನು ನನಗೆ ಬೇಜಾರಂತ ಅನಿಸೋದಿಲ್ಲ. ಬಟ್ ಡಿಫ್ರೆಂಟಾಗಿ ಹೊಸ ರೆಸಿಪಿ ಏನಾದರೂ ಟ್ರೈ ಮಾಡಬೇಕಂತ ಇಷ್ಟ ಇರುತ್ತೆ. ಆದರೆ ಇವಾಗ ಹೇಗಾಗಿದೆ ಅಂದರೆ ಮಗು ಆದ ನಂತರ ಫುಲ್ ಫೋಕಸ್, ಟೈಮ್, ಪ್ರಿಯಾರಿಟಿ ಎಲ್ಲನೂ ಮಗುನೇ ಆಗಿರೋದ್ರಿಂದ ಮಗು ನೋಡ್ಕೊಳ್ಳೋದ್ರಲ್ಲೇ ನನಗೆ ಹೊಸದಾಗಿ ಈ ಥರ ಅಡುಗೆ ಇರ್ಬೋದು ಅಥವಾ ಯಾವುದೇ ಒಂದು ಬೇರೆ ಕೆಲಸಗಳನ್ನು ಮಾಡ್ಕೊಳ್ಳೋಕ್ಕೆ ನಂಗೆ ಟೈಮ್ ಸಿಗ್ತಾ ಇಲ್ಲ, ಮಾಡೋಕ್ಕಾಗ್ತಾ ಇರಲಿಲ್ಲ. ಮದುವೆಯಾಗಿ ಬಂದ ಟೈಮಲ್ಲಿ ನಾನು ಬೇರೆ ರೆಸಿಪಿ ಟ್ರೈ ಮಾಡ್ತಾ ಇದ್ದೆ. ಚಿಕನ್ ಇರ್ಬೋದು ಅಥವಾ ಬಿರಿಯಾನಿ, ಹೀಗೆ ಕೆಲವೊಂದು ಸ್ವೀಟ್ಸ್ ಇರ್ಬೋದು. ಸೊ ಈ ಥರ ಬೇರೆ ಎಲ್ಲ ಅಡುಗೆ ಮಾಡೋದು ನಂಗೆ ತುಂಬ ಇಷ್ಟ. ಹಾಗೆ ಟೈಮ್ ಕೂಡ ಇರ್ತಾ ಇತ್ತಲ್ವ. ಇವಾಗಂತೂ ಟೈಮ್ ಸಿಗೋದೇ ಇಲ್ಲ ಹಾಗಾಗಿದೆ. ಆದರೂ ಇವಾಗ ಆದ್ವಿಕ್ ಒಂದು ಸ್ವಲ್ಪ ದೊಡ್ಡವನಾಗಿದ್ದಾನೆ, ಸ್ಕೂಲಿಗೆ ಹೋಗ್ತಾ ಇದ್ದಾನೆ. ಸೊ ಈಗ ನನಗೆ ವಾಪಸ್ ಅದೇ ಥರ ಬೇರೆ ಅಡುಗೆಗಳನ್ನೆಲ್ಲ ಮಾಡೋದು ಅದೆಲ್ಲ ಪುನಃ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆದಿಗೆ ಮನೆ ಫುಡ್ ಜಾಸ್ತಿ ಇಷ್ಟ. ಯಾಕೆಂದರೆ ಮದುವೆಗಿಂತ ಮುಂಚೆ ಅತ್ತೆ ಮಾವ ಇಬ್ಬರು ವರ್ಕಿಂಗ್ ಆಗಿರೋದ್ರಿಂದ ಮನೇಲಿ ರುಚಿಯಾಗಿ ಬೇರೆ ವೆರೈಟೀಸ್ ಆಫ್ ಫುಡ್ಡೆಲ್ಲ ಮಾಡಿಕೊಡ್ಲಿಕ್ಕೆ ಅವರಿಗೂ ಟೈಮ್ ಸಿಗ್ತಾ ಇರಲಿಲ್ಲ. ನನ್ನ ಹತ್ರ ಎಲ್ಲನೂ ಮಾಡು ಅಂತ ಹೇಳ್ತಾ ಇದ್ರು. ಹಾಗೆ ಅವರಿಗೆ ಡಯಟ್ ರೆಸಿಪಿ ಇರ್ಬೋದು, ಪ್ರತಿ ದಿವಸ ಹೇಗಿತ್ತಂದರೆ ಚಪಾತಿಯಿಂದ ಹಿಡಿದು ಬಾಸುಮತಿ ರೈಸ್ ಬೇರೆ, ಚಪಾತಿ ಬೇರೆ, ತರಕಾರಿ ಸಾಂಬಾರು ಬೇರೆ, ಚಿಕನ್ ಬೇರೆ, ಈ ಥರ ತುಂಬ ಅಡುಗೆಗಳನ್ನು ಮಾಡ್ತಾ ಇದ್ವಿ. ಹಾಗೆ ಇದ್ರ ಜೊತೆ ನಮಗೆ ಫಿಶ್ ಇಷ್ಟ ಅಲ್ವಾ, ಫಿಶ್ ಫ್ರೈ, ಫಿಶ್ ಕರಿ ಇದು ಕೂಡ ಇರ್ತಾ ಇತ್ತು. ಸೊ ಅಡುಗೆ ಮಾಡೋದು ತುಂಬಾ ಇಷ್ಟ. ಆದರೆ ಆ ಲಾಸ್ಟಲ್ಲಿ ಪಾತ್ರೆ ತೊಳೆಯೋದು ಮಾತ್ರ ತುಂಬ ಕಷ್ಟ ಅಂತ ಹೇಳ್ಬೋದು. ಎಲ್ಲ ಹೆಣ್ಮಕ್ಳಿಗೂ ಹಾಗೆ ಅಲ್ವಾ, ನಿಮಗೂ ಹಾಗೆ ಅನ್ಸುತ್ತಲ್ವ. ಅಡುಗೆ ಮಾಡುವಾಗ ತುಂಬ ಖುಷಿ ಇರುತ್ತೆ, ಆದರೆ ಲಾಸ್ಟಲ್ಲಿ ಪಾತ್ರೆ ತೊಳೆಯೋಕೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನಿಲ್ಲಿ ಇಡ್ಲಿ ಈ ರೀತಿ ತಟ್ಟೆಯಲ್ಲಿ ಇಡ್ಲಿ ಬ್ಯಾಟರನ್ನು ಹಾಕ್ಕೊಂಡು ಬೇಯಲಿಕ್ಕಂತ ಇಡ್ತಾ ಇದ್ದೀನಿ. ಒಂದು 10 ಮಿನಿಟ್ಸ್, 8 to 10 ಮಿನಿಟ್ಸ್ ಆದರೆ ಸಾಕಾಗುತ್ತೆ, ಇಡ್ಲಿ ರೆಡಿ ಆಗಿಬಿಡುತ್ತೆ. ಇಡ್ಲಿ ಬ್ಯಾಟರನ್ನು ಹಾಕ್ಕೊಳ್ಳೋದಕ್ಕೆ ಮುಂಚೆ ಇಡ್ಲಿ ತಟ್ಟೆಗೆ ನಾನು ತುಪ್ಪವನ್ನು ಸವರ್ಕೊಂಡು ಆನಂತರ ಇಡ್ಲಿ ಬ್ಯಾಟರ್ ಹಾಕ್ಕೊಂಡು ಇಡ್ಲಿಗೆ ಇಟ್ಟಿದ್ದೇನೆ. ಯಾಕೆಂದರೆ ತುಪ್ಪ ಹಾಕೋದ್ರಿಂದ ಅದೊಂಥರ ಘಮ ಇರುತ್ತಲ್ವ, ಚೆನ್ನಾಗಿರುತ್ತೆ. ಒಂದು ರೀತಿ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನು ಅಡುಗೆ ಸೋಡಾವನ್ನು ಬಳಸ್ಕೊಂಡಿಲ್ಲ. ನಿಮಗೆ ಇಷ್ಟ ಇದ್ದರೆ ಒಂದು 1/4 ಚಮಚದಷ್ಟು ಹಾಕ್ಕೊಳ್ಬೋದು. ಬಟ್ ನನಗೆ ಅಡುಗೆ ಸೋಡಾ ಇಷ್ಟ ಆಗೋದಿಲ್ಲ. ಹಾಗೆ ಆದ್ವಿಕ್ಗೆ ಕೊಡೋದ್ರಿಂದ ಅದೆಲ್ಲ ಬೇಡ ಅಂತ ಹೇಳಿ. ಮತ್ತು ಆದಿಗೂ ಕೂಡ ಅಷ್ಟೇ, ಅಡುಗೆ ಸೋಡಾ ಹಾಕಿರೋ ಫುಡ್ ಏನಾದರೂ ತಿಂದರೆ ಹೊಟ್ಟೆ ಬ್ಲೋಟ್ ಅಂತ ಅನಿಸುತ್ತೆ, ನನಗೂ ಹಾಗೆ ಅನಿಸುತ್ತೆ. ಸೊ ಹಾಗಾಗಿ ಅಡುಗೆ ಸೋಡಾ ನಾನು ಹಾಕ್ಕೊಂಡಿಲ್ಲ. ಬಿಸಿಯಾದ ರವೆ ಇಡ್ಲಿ ತುಂಬಾ ರುಚಿಯಾಗಿತ್ತು. ಅಡುಗೆ ಸೋಡಾ ಹಾಕಿಲ್ಲ ಅಂದ್ರೂ ಇಡ್ಲಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ. ರುಚಿ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಚಟ್ನಿ ಜೊತೆ ತುಂಬ ಇಷ್ಟ ಆಯಿತು ನಮಗೆ. ಆದಿನೂ ಕೂಡ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ, ಇಷ್ಟ ಆಯಿತು ನನಗೆ ಅಂತ. ಆದ್ವಿಕ್ ಕೂಡ ತಿಂದ.
ಮೊಸರು ಮಾತ್ರ ನಾವು ಫ್ರೆಶ್ ಆಗಿರೋ ಮೊಸರನ್ನು ತೊಗೊಳ್ಬೇಕು. ಹುಳಿ ಮೊಸರಾದರೆ ಇಡ್ಲಿ ಹುಳಿ ಬರೋ ಚಾನ್ಸಸ್ ಇರುತ್ತೆ. ಹಾಗೆ ಈ ಇಡ್ಲಿ ಬ್ಯಾಟರ್ ರೆಡಿ ಮಾಡಿಕೊಂಡು ಮತ್ತೆ ಸಂಜೆ ಸ್ವಲ್ಪ ಮಾಡ್ಕೊಳ್ತೀವಂತ ಮಾಡಿಕೊಂಡ್ರೆ ಅಥವಾ ನೆಕ್ಸ್ಟ್ ಡೇಗೆ ಇಟ್ಕೊಳ್ತೀವಂತ ಅಂದರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ. ಯಾಕೆಂದರೆ ನಾವು ಮೊಸರು ಹಾಕಿರ್ತೀವಲ್ಲ. ಸೊ ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಮಾಡಿಕೊಂಡು ಆವಾಗವಾಗಲೇ ಖಾಲಿ ಮಾಡಿಬಿಡಬೇಕು ಇಡ್ಲಿ ಮಾಡಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿ. ಬೆಳಗ್ಗೆ ಬೇಗ ತಿಂಡಿಯನ್ನೆಲ್ಲ ಮುಗಿಸಿ ಆದ್ವಿಕ್ನ ಸ್ಕೂಲ್ಗೆ ಬಿಟ್ಟು ಆದಿ ನಮ್ಮ ಶಾಪ್ಗೆ ಹೋದರು. ನಾನು ಅಮ್ಮನ್ನ ಬರೋಕ್ಕೆ ಹೇಳಿದ್ದೆ ಕುಂದಾಪುರಕ್ಕೆ. ನಾನು ಅಮ್ಮ ಆಣೆಗುಡ್ಡೆ ದೇವಸ್ಥಾನಕ್ಕೆ ಹೊರಟ್ವಿ. ಬಸ್ಸಲ್ಲಿ ಹೋಗ್ತಾ ಇರೋದು ನಾನು ಸುಮಾರು 5 ವರ್ಷಗಳ ನಂತರ. ಮದುವೆ ಟೈಮಲ್ಲಿ ಆದಿ ಬ್ಯುಸಿ ಇದ್ದವಾಗೆಲ್ಲ ನಾನು ಒಬ್ಬಳೇ ಬಸ್ಸಲ್ಲಿ ಅಮ್ಮನ ಮನೆಗೆ ಹೋಗೋದು ಬರೋದು ಮಾಡ್ತಾ ಇದ್ದೆ. ಪ್ರೆಗ್ನೆಂಟ್ ಆದ ನಂತರ ಪ್ರೆಗ್ನೆನ್ಸಿಯಲ್ಲಿ ಸುಮ್ಮನೆ ಬಸ್ಸಲ್ಲೆಲ್ಲ ಓಡಾಡೋದು ಬೇಡ ಒಬ್ಬಳೇ ಅಂತ ಹೇಳಿ ಆದಿನೇ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಮಾಡ್ತಾಯಿದ್ರು. ಅದಾದ ನಂತರ ಮಗು ಆಯಿತು. ಆದ್ವಿಕ್ ಹೇಗಂದರೆ ಅವನು 3 ವರ್ಷ ಆಗೋ ತನಕ ಅವನು ಆಟೋ ಹತ್ತದೇ ಇರಲಿಲ್ಲ. ಯಾಕಂದರೆ ಆಟೋ ನಾವು ಹತ್ತಿದ ತಕ್ಷಣ ಅವನು ಜೋರಾಗಿ ಅಳೋದು ಗೊಬ್ಬೆ. ಅವನಿಗೆ ಏನೋ ಭಯ ಆಗೋದು ಅಥವಾ ಆ ಸೌಂಡ್ ಇಷ್ಟ ಆಗಲ್ವೋ ಏನಂತ ಗೊತ್ತಾಗ್ತಿರ್ಲಿಲ್ಲ, ಕಿರಿಚ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ನಮ್ಗೆ ಆ ಟೆನ್ಷನಲ್ಲಿ ನಾವು ಆಟೋ ಹತ್ತೋದನ್ನೇ ಬಿಟ್ಬಿಟ್ಟಿದ್ವಿ. ಹಾಗೆ ಅವನು 3 ವರ್ಷ ಆಗುವಾಗ ಅವನಿಗೆ ಸ್ವಲ್ಪ ಎಲ್ಲನೂ ಗೊತ್ತಾಗ್ತಿತ್ತಲ್ವ, ಅಭ್ಯಾಸ ಆಯಿತು. ನಾವು ಅಮ್ಮನ ಮನೆಗೆ ಲಗೇಜ್ ಎಲ್ಲ ಇರೋದ್ರಿಂದ ಆಟೋದಲ್ಲೇ ಹೋಗೋದು ಬರೋದು ಮಾಡ್ತಾಯಿದ್ವಿ. ನೀವೇ ಲಾಗಲ್ಲಿ ನೋಡ್ತಾ ಇದ್ರಲ್ಲ. ಇಲ್ಲಿ ನಾವು ಆಣೆಗುಡ್ಡೆ ದೇವಸ್ಥಾನಕ್ಕೆ ಬಂದ್ವಿ. ಕೆಳಗಡೆ ಮಹಾಲಿಂಗೇಶ್ವರ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವಸ್ಥಾನಕ್ಕೆ ಹೋಗಿ ಆನಂತರ ಇಲ್ಲಿ ಮೆಟ್ಲು ಹತ್ತುವಾಗ ತುಂಬ ಅಂದರೆ ತುಂಬ ಸುಸ್ತಾಯಿತು. ಬಟ್ ಆದರೂ ಖುಷಿ. ಈ ಥರ ನಾವು ಮೆಟ್ಲು ಹತ್ತಿ ಬರೆದು ತುಂಬ ದಿವಸ ಆಗಿತ್ತು. ಪ್ರತಿ ಸಲ ಅದ್ರ ಜೊತೆ ಬರುವಾಗ ಇನ್ನೊಂದು ರೂಟಲ್ಲೇ ಬರ್ತಾಯಿದ್ವಿ. ಬಸ್ಸಲ್ಲಿ ಬರುವಾಗ ಮಾತ್ರ ಈ ಥರ ನಾವು ಮೆಟ್ಲು ಹತ್ತಿ ಬರೋದಿತ್ತಲ್ವ. ತುಂಬ ದಿವಸಗಳ ನಂತರ ಮೆಟ್ಲನ್ನೆಲ್ಲ ಹತ್ತಿ ಅಲ್ಲೆಲ್ಲ ನೋಡಿ ಒಂಥರ ಮನಸ್ಸಿಗೆ ಸಮಾಧಾನ, ಖುಷಿ ಆಯಿತು. ನಾವು ಹೋಗುವಾಗ ಹಬ್ಬ ಎಲ್ಲ ಆಗಿತ್ತು, ಆದರೂ ಸಹ ಹಬ್ಬದ ವಾತಾವರಣ ಇತ್ತು ದೇವಸ್ಥಾನದಲ್ಲಿ. ಗಣಪತಿ ದರ್ಶನ ಪಡ್ಕೊಂಡು ರಥಕ್ಕೆ ಕೈ ಮುಗಿದು ಅಲ್ಲಿಂದ ನಾವು ಪಕ್ಕದಲ್ಲೇ ಇರುವಂಥ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋದ್ವಿ. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಅರ್ಚನೆ ಎಲ್ಲ ಮಾಡಿಸಿ ಆನಂತರ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ನಾನು ಅಮ್ಮ. ಅಲ್ಲಿ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಆನಂತರ ಮನೆಗೆ ಹೊರಟ್ವಿ. ಒಟ್ಟಿನಲ್ಲಿ ತುಂಬ ವರ್ಷಗಳ ನಂತರ ಎಲ್ಲ ದೇವಸ್ಥಾನಕ್ಕೂ ಒಟ್ಟಿಗೆ ಹೋಗಿರೋದು ನಾನು. ಇಷ್ಟು ಸಲ ನನಗೆ ಗಣೇಶನ ದರ್ಶನ ಪಡ್ಕೊಂಡು ಹಾಗೆ ಹೋಗ್ತಾ ಇದ್ದೆ. ಸೊ ಇವತ್ತು 5 ದೇವಸ್ಥಾನಕ್ಕೆ ಹೋಗಿ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು ಮನಸ್ಸಿಗೆ. ಹಾಗೆ ಅಲ್ಲಿ ಒಂದು ಸ್ವಲ್ಪ ಸುಸ್ತಾಗಿದ್ದರಿಂದ ಜ್ಯೂಸ್ ಕುಡಿದ್ವಿ. ಬಟ್ ಜ್ಯೂಸ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ ಆಗಿತ್ತು. ರಿಟರ್ನ್ ಬರುವಾಗ ಆಟೋದಲ್ಲೇ ಬಂದ್ವಿ. ಯಾಕೆಂದರೆ ಆದ್ವಿಕ್ನ ಮತ್ತೆ ಸ್ಕೂಲಿಂದ ಮನೆಗೆ ಕರ್ಕೊಂಡು ಹೋಗಬೇಕು. ಆಲ್ರೆಡಿ ಟೈಮ್ 12 ಆಗಿತ್ತು, ಬೇಗ ರೀಚ್ ಆಗಬೇಕಂತ ಅಲ್ಲಿಂದನೇ ಡೈರೆಕ್ಟ್ ಆಟೋದಲ್ಲಿ ಮನೆಗೆ ಬಂದ್ವಿ. ಹಾಗೆ ಸುಮಾರು ವರ್ಷಗಳ ನಂತರ ಬಸ್ಸಲ್ಲಿ ಹೋಗಿದ್ದು ಸಹ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಬಸ್ಸಲ್ಲಿ ವಿಂಡೋ ಹತ್ರ ನೋಡ್ಕೊಂಡು ಹೋಗುವಾಗ ತುಂಬ ನೆನಪುಗಳು ಬರ್ತಾ ಇರುತ್ತೆ, ಖುಷಿ ಆಗುತ್ತೆ. ಇವಾಗ ಈ ಡ್ರೆಸ್ ನಾನು ದೀಪಾವಳಿಗೆ ಹಾಕಿದ್ದೆ, ನಿಮ್ಗೆ ನೆನಪಿರ್ಬೋದು. ಇವಾಗ ನೋಡಿ ಎಷ್ಟು ಲೂಸ್ ಆಗ್ತಾ ಇದೆ ಅಂತ. 2.5 kg ಕಮ್ಮಿ ಆಗಿದೆ, ಆಲ್ಮೋಸ್ಟ್ ಸ್ವಲ್ಪ ಲೂಸ್ ಆಗ್ತಾ ಇದೆ. ನೋಡೇ ಇರಲಿಲ್ಲ. ಸೊ ಇಲ್ಲಾಂದರೆ ಫಿಟ್ಟಿಂಗ್ ಮಾಡ್ಕೊಳ್ಬೋದಿತ್ತು. ನಾವು ಮನೆಗೆ ಬರುವಾಗ ಕುಂದಾಪುರದ ನಾಯ್ಕ್ ಸ್ಟೋರ್ ನಿಮ್ಗೆ ಗೊತ್ತಿರ್ಬೋದು, ಅಲ್ಲಿ ಹೋಗಿದ್ದೆ. ಹಲಸಿನ ಸಾಟ್ ಅಂತೆ, ಆದಿ ತಗೋ ಇದನ್ನು ಟೇಸ್ಟ್ ಮಾಡುವ ಹೇಗಿದೆ ನೋಡುವ ಅಂತ ಅಂದರು. ಸೊ ತಗೊಂಡೆ. ನಾನು ಅಂದ್ಕೊಂಡೆ ಇದು ಎಣ್ಣೆಲಿ ಕರಿಬೇಕಂತ, ಬಟ್ ಅವ್ರು ಹೇಳಿದ್ರು ಇದು ರೆಡಿ ಟು ಈಟ್ ಅಂತ, ಡೈರೆಕ್ಟಾಗಿ ತಿನ್ನೋದಂತೆ. ನೋಡುವ ಟೇಸ್ಟ್ ಹೇಗಿದೆ ಅಂತ. ಸ್ವಲ್ಪ ಹಲಸಿನ ಹಪ್ಪಳ ಇರುತ್ತಲ್ವ, ಅಂದರೆ ಎಣ್ಣೆಯಲ್ಲಿ ಕರಿಯೋದಕ್ಕೆ ಮುಂಚೆ ಹೇಗಿರುತ್ತೆ ನೋಡಿ, ಅದನ್ನು ತಿಂದರೆ ಯಾವ ಥರ ಟೇಸ್ಟ್ ಇರುತ್ತೋ ಹಾಗೆ ಇದೆ. ಬಟ್ ಅದಕ್ಕಿಂತ ಚೆನ್ನಾಗಿದೆ, ಸ್ವಲ್ಪ ಸೇಮ್ ಸ್ವಲ್ಪ ಹಲಸಿನ ಫ್ಲೇವರು. ಏನು ಅಷ್ಟೇನು ವಾವ್ ಅಂತ ಅಷ್ಟೇನು ಇಷ್ಟ ಆಗಲಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ. ಟಾಟಾ, ಟೇಕ್ ಕೇರ್, ಬಾಯ್.